ಕೇರಳದಲ್ಲಿ SIR ಬಂದಾಗ ಕೇರಳ ವಿಧಾನಸಭೆಯಲ್ಲಿ BJPಗೆ MLAಗಳಿಲ್ಲ. SIR ಜಾರಿಗೆ ಬಂದ ನಂತರ ಈಗ ಮಂಜೇಶ್ವರದಲ್ಲಿ BJP ಕಳೆದ 35 ವರ್ಷಗಳಿಂದ ಸಣ್ಣ ಮತಕ್ಕೆ ಸೋಲುವಂಥ ಕ್ಷೇತ್ರದಲ್ಲಿ ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಮುಖಾಂತರ ಗೆಲ್ಲಲಿಕ್ಕೆ ಅಸಾಧ್ಯ ಎಂಬುದನ್ನು ಅವರಿಗೆ ಗೊತ್ತು. ಪ್ರತಿ ಬೂತ್ಗಳಲ್ಲಿ ಸುಳ್ಳು ಆರೋಪದ ಮುಖಾಂತರ ಕಂಪ್ಲೇಂಟ್ ಕೊಟ್ಟು ಆ ಓಟುಗಳನ್ನು ಅವರು ಓಟು ಚೋರಿ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ವರ್ಷಗಳಲ್ಲಿ ಮತದಾನ ಮಾಡಿದ ವ್ಯಕ್ತಿಯನ್ನು ಅವರು ಭಾರತೀಯ ಅಲ್ಲ ಅಂತ ಹೇಳಿದ್ದಾರೆ. ದೇಶದಾದ್ಯಂತ SIR ಜಾರಿಗೆ ಬಂದಾಗ ಭಾರತದ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರು ಬಿಹಾರದ, ಹರಿಯಾಣದ, ಮಹಾರಾಷ್ಟ್ರದ ಬಗ್ಗೆ ಜಾಗೃತಿ ಮೂಡಿಸಲು ದೇಶದಾದ್ಯಂತ ರ್ಯಾಲಿ ಕೂಡ ಮಾಡಿದ್ದಾರೆ. ಕೇರಳದಲ್ಲಿ SIR ಬಂದಾಗ ಕೇರಳ ವಿಧಾನಸಭೆಯಲ್ಲಿ BJPಗೆ MLAಗಳಿಲ್ಲ. ನಾವು UDF ಮತ್ತು LDF ಒಟ್ಟಿಗೆ ಠರಾವು ಮಂಡನೆ ಮಾಡಿ ಕೇರಳದಲ್ಲಿ ಯಾವ ಕಾರಣಕ್ಕೂ SIR ಜಾರಿಗೊಳಿಸಬಾರದು ಎಂಬ ಒಂದು ಒತ್ತಾಯವನ್ನು ಕೂಡ ನಾವು ಮಾಡಿದ್ದೆವು. SIR ಜಾರಿಗೆ ಬಂದ ನಂತರ ಈಗ ಮಂಜೇಶ್ವರದಲ್ಲಿ BJP ಕಳೆದ 35 ವರ್ಷಗಳಿಂದ ಸಣ್ಣ ಮತಕ್ಕೆ ಸೋಲುವಂಥ ಕ್ಷೇತ್ರದಲ್ಲಿ ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಮುಖಾಂತರ ಗೆಲ್ಲಲಿಕ್ಕೆ ಅಸಾಧ್ಯ ಎಂಬುದನ್ನು ಅವರಿಗೆ ಗೊತ್ತು. ಆ ಕಾರಣದಿಂದ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಲ್ಪಸಂಖ್ಯಾತ ಮುಸಲ್ಮಾನರ ಮತ್ತು ದಲಿತರ ಓಟನ್ನು ಪ್ರತಿ ಬೂತ್ಗಳಲ್ಲಿ ಸುಳ್ಳು ಆರೋಪದ ಮುಖಾಂತರ ಕಂಪ್ಲೇಂಟ್ ಕೊಟ್ಟು ಆ ಓಟುಗಳನ್ನು ಅವರು ಓಟು ಚೋರಿ ಮಾಡ್ತಾ ಇದ್ದಾರೆ. ನನ್ನ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಬೂತ್ ನಂಬರ್ 128ರಲ್ಲಿ 7 ಮಂದಿಗೆ ಎದುರಾಗಿ BJPಯ ಜಿಲ್ಲಾ ಕಾರ್ಯದರ್ಶಿ ಲೋಕೇಶ್ ಎಂಬವರು ಈ ಒಂದು ಕಂಪ್ಲೇಂಟ್ ಕೊಟ್ಟವರು. ಅದರಲ್ಲಿ ತುಂಬ ನೋವು ತಂದ ವಿಷಯ ಏನಂತ ಕೇಳಿದರೆ, ಮೊಹಮ್ಮದ್ ಎಂಬ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಎಷ್ಟೋ ವರ್ಷಗಳಲ್ಲಿ ಮತದಾನ ಮಾಡಿದ ವ್ಯಕ್ತಿಯನ್ನು ಅವರು ಭಾರತೀಯ ಅಲ್ಲ ಅಂತ ಹೇಳಿದ್ದಾರೆ. ಆವಾಗ ನಮಗೆ ಮನವರಿಕೆ ಆಗೋದು SIRಗೂ CAAಗೂ ಸಂಬಂಧ ಇಲ್ವಾ. ಅವರಿಗೆ ಎದುರಾಗಿ ಈಗ ಜಿಲ್ಲಾಧಿಕಾರಿಯವರು ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ. ನಾವು ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಯಾವ ಕಾರಣಕ್ಕೂ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ದಲಿತರ ಓಟನ್ನು ಈ ರೀತಿ ಕಳ್ಳ ಕಂಪ್ಲೇಂಟ್ಗೆ ನೀಡುವಂಥ BJPಗೆ ಎದುರಾಗಿ ನಾವು ಹೋರಾಟ ಮಾಡಿಯೇ ತೀರ್ತೇವೆ.